ವೆಲ್ಕಮ್ ಬ್ಯಾಕ್ K54 ಮಿನಿ ಲಾಕ್ಸ್. ಮಾಲೂರಿಂದ ಕೋಲಾರ ಬಂದೆ. ಕೋಲಾರದಿಂದ ಒಂದು 10 ಕಿಲೋಮೀಟ್ರ್ ಲೋಕಲ್ಲು. ಕೂಲಿಯಲ್ಲೆಲ್ಲ ಹತ್ತಿಸ್ಕೊಂಡು ಲೋಡಿಂಗ್ ಬಂದೆ. ಕಟ್ ಮಾಡೆಲ್ಲ ಆಯಿತು. ಕೋಸು ಮೂಟೆನೂ ಕಟ್ಟಿದ್ರು, ಲೋಡ್ ಮಾಡ್ತಾ ಇದ್ದಾರೆ. ತೋಟದಲ್ಲಿ ಲೋಡ್ ಆಯಿತು. ತೋಟದಿಂದ ಮತ್ತೆ ಕೋಲಾರ ಬಂದೆ. ಬಂಗಾರಪೇಟೆ ಹೋಗೋ ರೋಡು ಫ್ಲೇವರ್ ಕೆಳಗೆ ಕ್ಯಾಪ್ಸಿಕಮ್ ಬಾಕ್ಸ್ ಹಾಕ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ಆಯಿತು. ಎರಡು ಕಡೆನೂ ಲೋಡ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಊಟ ಗೀಟ ಎಲ್ಲ ಮುಗೀತು. ನೈಟು ಗಾಡಿ ನಾನು ಈಸ್ಕೊಂಡಾಗ 1:30, ಬೆಳಗ್ಗೆ 8 ಗಂಟೆ ಆಯಿತು. ನನ್ನ ಕೈಯಿಂದ ಮತ್ತೆ ನಮ್ಮ ಡ್ರೈವರು ಕೊಟ್ಟೆ. 12 ಗಂಟೆ ಆಗೋಯ್ತು. ಊಟಕ್ಕೆ ಬಂದು ತಿಂಡಿ ಬೇರೆ ಮಾಡಿರಲ್ಲ, ಹೊಟ್ಟೆ ಬೇರೆ ಹಸೀತಾ ಇತ್ತು. ಹೋಟ್ಲ ಹತ್ರ ಹಾಕ್ಬಿಟ್ಟು ಕೈ ತೊಳ್ಕೊಂಬಂದು ಕೂತ್ಕೊಂಡು ಅನ್ನ, ಚಿಕನ್ನು, ಪಲ್ಯ ಎಲ್ಲ ಕೊಟ್ಟರು. ಊಟ ಜಸ್ಟ್ ಓನ್ಲಿ 120 ರೂಪಾಯಿ ಒಂದಕ್ಕೆ. ಊಟ ಎಲ್ಲ ಮುಗೀತು. ನೆಕ್ಸ್ಟು ಪಯಣ ಮತ್ತೆ ಸ್ಟಾರ್ಟ್ ಮಾಡೋದು. ಭುವನೇಶ್ವರ ಹತ್ರ ಬಂದು ಹೊಟ್ಟೆ ಬೇರೆ ಹಸಿತಾ ಇತ್ತು. ನೈಟ್ 10 ಗಂಟೆ ಆಗೋಯ್ತು. ರೋಟಿ ಅಂಡ ಕೀಮಾ ಹಾಕ್ತು. ಊಟ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ದೋ ಗುರು ಅಂಟು. ಮನೆಗೂ ಹಂಗೂ ಹಿಂಗೂ ಅನ್ಲಾಯ್ಡ್ ಪಾಯಿಂಟಿಗೆ ಬಂದು ಮಳೆ ಅಂದರೆ ಮಳೆ, ಕಾಲಿಡಕ್ಕೆ ಕೊಚ್ಚೆ ಅಂದರೆ ಕೊಚ್ಚೆ, ಕಸ ಗಿಸ ಎಲ್ಲ ಅಲ್ಲೇ. ಹುಟ್ಟು ಕಸ ಮಾರ್ಕೆಟು. ಹಿಂಗೇನು ನೋಡಿ, ಇಲ್ಲಿ ಕುಂಬಳಕಾಯಿಗಳು ಎಷ್ಟಿಷ್ಟು ದಪ್ಪ ಇದ್ದಾವೆ. ನಮ್ಮ ಸೈಡ್ ಮಾತ್ರ ಚಿಕ್ಕ, ಇಲ್ಲಿ ಎಷ್ಟಿಷ್ಟು ದಪ್ಪ ಇದ್ದಾವೆ ನೋಡಿ. ಮಾರ್ಕೆಟಲ್ಲಿ ನೈಟೇ ಬೆಳಗ್ಗೆ 6 ಗಂಟೆ ಅಷ್ಟೊಳಗೆ ಗಾಡಿ ಅನ್ಲೋಡ್ ಆಗೋಯ್ತು. ಹೊಟ್ಟೆ ಬೇರೆ ಸಿಗ್ತಾಯಿತ್ತು. ಏನಾರ ತಿನ್ನೋಣ ಅಂತ ಹೋದ್ವಿ. ಇಲ್ಲಿ ಬಂದರೆ ಏನೋ ಇಷ್ಟಿತ್ತು, ಪೂರ್ ಇಟ್ಟಿಟ್ಟಾಗಲ್ಲ ಕೊಡ್ತಾರೆ ನೋಡಿ ಹೆಂಗಿದಾವ. ಒಳ್ಳೆ ನಮ್ಮ ಮೂಡ್ ಸೈಡು ಕಜಾಯ ಮಾಡ್ತಾರೆ. ಕಜಾಯನ ಇಷ್ಟಪ್ಪ ಬರೋದು. ಯಾವುದು ಹಾಲು ಒಂದು, ಯಾವುದು ಎಲ್ಲ ಹಾಲುನೇ. ಬದನೆಕಾಯಿ ಕರ್ಮ ಹೊಟ್ಟೆ ಸಿಗ್ತಾಯಿತ್ತು. ತಿನ್ನಬೇಕಾಗಿದ್ದು ತಿಂದ್ಬಿಟ್ಟು ಮತ್ತೆ ಗಾಡಿ ಹತ್ರ ಬರ್ತಾಯಿದ್ದು. ಮಳೆ ನೈಟೆಲ್ಲ ಮಳೆ. ಎಲ್ಲಿ ಕಾಲಿಡೋಕ್ಕೂ ಬೇಜಾರು, ಅಸಹ್ಯ, ಫುಲ್ಲು ಕೊಚ್ಚೆ. ಎಂತ ಮಾಡೋದು, ಸಾವು ಮರ. ಬೆಳಗ್ಗೆ 10 ಗಂಟೆ ಆಯಿತು. ಬಾಡಿಗೆ ಇಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದು. ಮಾರ್ಕೆಟ್ ಹತ್ರ ಹೋದು ಬಾಡಿಗೆ ಇಸ್ಕೊಳ್ಳೋಕ್ಕೆ ಮಂಡಿ ಹತ್ರ. ಮಳೆ ಬರ್ತಾ ಐತೆ. ಬಾಡಿಗೆ ಕೊಟ್ಟರು. ಮಳೆ ಬರ್ತಾಯಿತ್ತು ಅಂತ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ದು. ಬಾಡಿಗೆ ಯಾವ್ದಾರು ಸಿಗ್ತವೆ ಅಂತ. ಯಾವುದು ಸಿಗಲಿಲ್ಲ. ಮಧ್ಯಾಹ್ನ ಆಗೋಯ್ತು. ಹೊಟ್ಟೆ ಬೇರೆ ಸಿಗ್ತಾಯಿತ್ತು. ಊಟ ಮಾಡೋಣ ಅಂತ ಹೋದ್ವಿ. ಬಿರಿಯಾನಿ, ರೋಟಿ ತಿಂದಿನ ಸಾಕಾಗಿತ್ತು. ಇವ್ರು ನಮ್ಮ ಡ್ರೈವರು ಮನಿ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗಿದ್ದು. ಅಲ್ಲೇ ಒಂದು ಜೆರಾಕ್ಸ್ ಬೇಕಿತ್ತು, ರಿಸೀಟ್ ಕಾಪಿ ತಗೊಂಡು ಬಂದು. ಅದಾದಮೇಲೆ ಇನ್ನೊಂದು ದಿವಸ ಅಲ್ಲೇ ಆಲ್ಟ್ ಅದು. ಆಗ ನಮ್ಮೂರದೇ ಇನ್ನೊಂದು ಗಾಡಿ ಬಂತು. ಚಿಕನ್ ತಗೊಂಡು ಚಿಕನ್ ಮಾಡಿದ್ವಿ. ಇದು ಟೊಮೊಟೊ ಮಿಕ್ಸಿ ರುಬ್ಬೋ ಥರ ಅಂತೆ ನೋಡಿ. ಆ ಎಣ್ಣೆ ಮಾಡ್ತಾರೆ ಇವಾಗ. ಹಂಗೆ ಇಟ್ಕೊಂಡು ಹಂಗೆ ಎಳೆಯೋದು. ಫುಲ್ಲು ಸಣ್ಣ ಆಗುತ್ತೆ. ನಿಧಾನಕ್ಕೆ ಎಳಿತಾ ಇದ್ರು. ಪಾಪ ದಾರ ಬೇರೆ ಕಟ್ಟಾಗೋಯ್ತು. ಆಯಿತು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಈರುಳ್ಳಿ ತೆಗ್ದಂಗೆ ಸ್ವಲ್ಪ ಸಣ್ಣ ಕುಯ್ದುಬಿಟ್ಟು ಹಾಕ್ತು. ಅನ್ನಕ್ಕೆ ಮಡಗಿದ್ದು. ಚಿಕನ್ ಎಲ್ಲ ತೊಳ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅನ್ನ ಆದಮೇಲೆ ಚಿಕನ್ ಮಡಗೋದೆ. ಚಿಕನ್ನು ರೆಡಿ ಆಯಿತು. ತಕ್ಷಣ ಈರುಳ್ಳಿ ಎಲ್ಲ ಹಾಕಿದ್ದು. ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಏನೋ ಹೇಳೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಚಿಕನ್ ಮಾಡ್ಕೊಂಡು ತಿಂದಿದ್ದು ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ನೈಟು ಅಲ್ಲಿಂದ ಜಾಗ ಖಾಲಿ ಮಾಡ್ದು. ಫಸ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಬಂದಿದ್ದು 200 ಕಿಲೋಮೀಟ್ರ್ ಎಂಟಿ ಬಂದು ಯಾವುದೋ ಕಂಪ್ನಿ ಒಳಗೆ ಬಂದು ಬೆಳಗ್ಗೆ ಬಂದರೆ ಸಂಜೆ 3 ಗಂಟೆಗೆ ಕರ್ಕೊಂಡ್ರು ಒಳಗಡೆಗೆ ಬಂದರೆ ಅವಾಗಲೂ ಲೋಡ್ ಆಗುತ್ತೆ ಅಂದ್ಕೊಂಡ್ರೆ ಅವಾಗಲೂ ಆಗಲಿಲ್ಲ. ಮತ್ತು ನೈಟ್ ಆಗೋಯ್ತು. ನೈಟು ಹೊಟ್ಟೆ ಬೇರೆ ಸಿಗ್ತಾಯಿತ್ತು ಅಂದ್ಬಿಟ್ಟು ಅಲ್ಲೇ ಕ್ಯಾಂಟೀನ್ ಇತ್ತು. ಕ್ಯಾಂಟೀನ್ಗೆ ಬಂದು ಊಟ ಮಾಡೋಕ್ಕೆ ಅಂತ. ಬೆಳಿಗ್ಗೆನೇ ಲೋಡ್ ಮಾಡ್ತೀನಿ ಅಂದರು. ಬೆಳಗ್ಗೆ ಲೋಡ್ ಮಾಡಿದ್ದೆ 12 ಗಂಟೆ ಮೇಲೆ ಬಂದಿದ್ದು. ಪೈಪ್ಗಳು ಕ್ರೈನಾಗೆ ಫೈನಲ್ಲಿ ಲೋಡಿಂಗ್ ಎಲ್ಲ ಮುಗ್ದೋಯ್ತು 1 ಗಂಟೆ ಒಳಗಡೆ. ಹೇಗೂ ಕಂಪ್ನಿ ಸವಾಸ ಬೇಡ ಅಂದ್ಬಿಟ್ಟು ಬಿಲ್ ಇಸ್ಕೊಂಡು ಹೊಂಟ್ಬಿಟ್ಟು ಅಲ್ಲಿಂದ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಚೆನ್ನೈ ಅನ್ಲೋಡ್. ಎಲ್ಲಪ್ಪ ಅಂದರೆ ಚೆನ್ನೈಯಿಂದ 150 ಕಿಲೋಮೀಟ್ರ್. ಹೊಟ್ಟೆ ಸಿಗ್ತಾಯಿತ್ತು ಅಂತ ಡಾಬಕ್ಕೆ ಹೋದೋ. ರೋಟಿ, ಮಿಕ್ಸ್ ಬಜ್ಜಿ, ನಾನು ನಮ್ಮ ಡ್ರೈವರ್ ಇಬ್ಬರು. ಊಟ ಎಲ್ಲ ಮಾಡಾಯಿತು. ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಜರ್ನಿ. ಮತ್ತು ನಾನು ಊರಿಗೆ ಹೋಗ್ಬೇಕಾಯಿತು. ಊರಲ್ಲಿ ಸ್ವಲ್ಪ ದೇವ್ರದ್ದು ಫಂಕ್ಷನ್ ಇತ್ತು. ಹಾಗಾಗಿ ನಮ್ಮ ಡ್ರೈವರ್ನ ಚೆನ್ನೈಗೆ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟು ನಾನು ನಾಯ್ಡುಪೇಟೆಗೆ ಇಳ್ಕೊಂಡು ಬಸ್ ಹತ್ಕೊಂಡು ಅಲ್ಲಿಂದ ತಿರುಪತಿಗೆ ಹೊಂಟ್ನಿ. ತಿರುಪತಿಗೆ ಬಂದೆ. ತಿರುಪತಿಯಿಂದ ಹಾಸನ ಬಸ್ ಸಿಕ್ತು.
ಬಂದು ಇಳ್ಕೊಂಡೆ, ಬೆಳ್ಳು ಕ್ರಾಸಿಗೆ ಬಂದು ಇಳ್ಕೊಂಡಾಗ 11 ಗಂಟೆಗೆ ಒಂದು ಬಸ್ಸು ಸಿಗಲಿಲ್ಲ ಗುರು. ಅಲ್ಲೇ 1 ಅವರ್ ವೆಯ್ಟ್ ಮಾಡಿದೆ. ಯಾರೋ ಪುಣ್ಯಾತ್ಮ ದೇವ್ರ ಥರ ಬಂದರು. ಅವರು ಒಂದು ಫ್ಯಾಮಿಲಿ ಇತ್ತು, ಅವರು ಬಾ ಜೊತೆಗೆ ಹೋಗೋಣ ಅಂತ ಅಂದರು. ನೈಟು ಮನೆಗೆ ಬಂದಾಗಲೇ ಬೆಳಗಿನ ಜಾವ 2 ಗಂಟೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗುವ.